ಮಾಡ್ತೀರಾ ಸರ್? ನಾವು ನಿಂತ್ಕೊಳ್ಳಿ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ ಅವ್ರಿಗೆ. ಏನೋ ಅವರು ನನಗೆ ಬೇಡ ಅಂತ ಹೇಳ್ತಾರೆ, ನಮ್ಮ ಮಗನಿಗೆ ಕೊಡಿ ಅಂತ ಕೇಳ್ತಾರೆ. ಕಾರಣ ಏನಿಲ್ಲ, ನನ್ನ ಮಗನಿಗೂ ಸಹ ಅವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಕಾರಣ ಇಲ್ಲ. ಏನಂತ ಹೈಕಮಾಂಡ್ನವ್ರು ಹೇಳ್ತಾರೆ. ನಾವು ಇಲ್ಲಿ ಲೋಕಲ್ ಆಗಿ ಎಲ್ಲರೂ ನಮ್ಮ ಲೋಕಲ್ MLAs ಅವರೆಲ್ಲ ಅವ್ರ ಹೆಸರು ಅವನೇ ಹೆಸರು ಹೇಳಿದ್ದಾರೆ, ಪ್ರಿಫರೆನ್ಸ್ ಅವ್ರಿಗೆ. ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಸಚಿವರ ಮಕ್ಕಳಿಗೆ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಇರ್ಬೋದು, ಅಲ್ಲಿ ಮುನಿಯಪ್ಪ ಅವರ ಫ್ಯಾಮಿಲಿಗೂ ಕೊಡ್ತಿದ್ದಾರೆ. ಇಲ್ಲಿ ಮಾತ್ರ ಯಾಕೆ ಸುನಿಲ್ ಬೋಸ್ ಅವ್ರಿಗೆ ಬೇಡ ಅನ್ನೋ ಬೇಡ ಅಂತ ಯಾರು ಹೇಳಿಲ್ವಲ್ಲ. ಅಲ್ಲಲ್ಲ, ಈಗಲೂ ಅವ್ರೀಗ ಎಲ್ಲರ ಹೆಸರು ಡಿಸ್ಕಷನ್ ಅಲ್ಲಿ ಇದೆ, ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಎಲ್ಲಿ ಇಟ್ ಇಸ್ ನಾಟ್ ರೂಲ್ಡ್ ಔಟ್. ನೋಡಿಯಪ್ಪ, ಯಾವ ಸರ್ ಈಗ ಇಟ್ ಇಸ್ ನಾಟ್ ರೂಲ್ಡ್ ಔಟ್. ಯಾರು ಬೋಸ್ಗೆ ಕೊಡೋಲ್ಲ ಅಂತ ತೀರ್ಮಾನ ಏನು ಅಂದಿಲ್ಲ ಯಾರು, ಇನ್ನೂ ಅವ್ರು ಚರ್ಚೆನಲ್ಲಿದ್ದಾರೆ. ಸಚಿವರ ಮೇಲೆ ಹೆಚ್ಚು ಒಲವನ್ನು ತೋರಿಸ್ತಿದ್ದಾರೆ ಅನ್ನುವಂಥದ್ದು, ಯಾಕಂದ್ರೆ ಒಂದೊಂದು ಕ್ಷೇತ್ರವು ಬಹಳ ಮುಖ್ಯವಾಗಿದೆ ಈ ಬಾರಿ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಪ್ರೆಷರ್ ಆಗ್ತದೆ. ಈಗ ನಮ್ಮಲ್ಲಿ ಆಯ್ಕೆ ಮಾಡಬೇಕಾದ್ರೆ ಮಾನದಂಡ ಅದೇನೆ ನಮ್ಮದು. ಯಾರು ಗೆಲುವು ಸಾಧ್ಯತೆ ಇದೆ ಅವರೇ ಮಾನದಂಡನೇ ಅದು. ದರ್ಶನ್ ಧ್ರುವನಾರಾಯಣ ಹೆಸರು ಏನೋ ಚರ್ಚೆ ಆಯ್ತದ. ದರ್ಶನ್ ಧ್ರುವ ಪಾಪ ಟಿಕೆಟ್ ಕೇಳಿದ್ರು, ನಾನು ನಿಂತ್ಕೋತೀನಿ ಅಂತ ಕೇಳೇ ಇಲ್ವಲ್ಲ ಅವರು. ಅಪ್ಪ ಈಗ ಮೊದಲನೇ ಸಲ ಅವರು ಕೇಳ್ತಾ ಇದ್ದಾರೆ, ನಂಜುಂಡಸ್ವಾಮಿನೂ ಕೇಳ್ತಾ ಇದ್ದಾರೆ, ನಮ್ಮ ಮಾಜಿ MP ಶಿವಣ್ಣ ಕೇಳ್ತಾ ಇದ್ದಾರೆ. ಯಾರು ದಿನ ಭೇಟಿ ಆಗ್ತಾರೆ ನನಗೆ, ಚಾಮರಾಜನಗರ ಹೋದಾಗೆಲ್ಲ ಭೇಟಿ ಆಗ್ತಾರೆ. ನೋಡಿ, ಮಹದೇವಪ್ಪನವ್ರಿಗೆ ನಾವೇನು ತಿಳುವಳಿಕೆ ಇಲ್ಲ ಅಂತ ತಿಳುವಳಿಕೆ ಇಲ್ವೇ ಅವ್ರಿಗೇನು ಅವ್ರಿಗೆಲ್ಲ ಅವ್ರು ಸಾಕಷ್ಟು ತಿಳುವಳಿಕೆ ಇದೆ, ಜವಾಬ್ದಾರಿನೂ ಇದೆ ಅವ್ರಿಗೆ. ಏನೋ ಮತ್ತೆ ಅವ್ರ ವಿಚಾರಗಳನ್ನ ಹೈಕಮಾಂಡ್ ಮುಂದೆ ಏನು ಹೇಳ್ಬೇಕು ಹೇಳಿದ್ದಾರೆ, ಏನೋ ತೀರ್ಮಾನ ಅವ್ರು ತಗೋತಾರೆ. ನಾನು ಹೇಳಿದ್ನಲ್ಲಪ್ಪ, ಯಾರು ಕೊಟ್ಟರು ಗೆಲ್ತೀವಿ ಅಲ್ಲಿ ಅಂತ. ಚಾಮರಾಜನಗರದಲ್ಲಿ ನಾವು ಯಾರು ಕೊಟ್ಟರು ಗೆಲ್ತೀವಿ. ನಾನು ಮಗನಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಬೇಡ, ನನಗೆ ಸಾಕು, ನನ್ನ ಮಗನಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಪ್ಪ, ಇಲ್ಲ ನಾವು ಮನವರಿಕೆ ಮಾಡಕ್ ಬಂದಿಲ್ಲ. ನಾವು ಸುಮ್ಮನೆ ಈಗ ನಮ್ಮ ಮೈಸೂರು ವಿಚಾರ ಮಾತಾಡಕ್ ಚರ್ಚೆ ಮಾಡಕ್ ಬಂದಿದ್ದೀವಿ. ಆಯ್ತಲ್ಲ, ಅನೌನ್ಸ್ ಅವನಿಗೆ ಲಕ್ಷ್ಮಣ್ಗೆ ಅಂತ ಹೇಳ್ತಾ ಇದ್ದಾರಲ್ಲ, ಅನೌನ್ಸ್ ಹೇಳ್ತಾರ ಇದ್ದಾರಲ್ಲ. ಯಾರು ಹೆಸರು ಇಲ್ವಲ್ಲ ಅಲ್ಲಿ. ಯಾರು ಸಚಿವರು? ಯಾರು ಸಚಿವರು? ನೋಡಿಯಪ್ಪ, ಇದುವರೆಗೆ ನಾನು ನಿಂತ್ಕೋತೀನಿ ಅಂತಾನು ಹೇಳಿಲ್ಲ, ನನಗೆ ಮುಖ್ಯಮಂತ್ರಿಗಳಾಗಲಿ ಅಧ್ಯಕ್ಷರಾಗಲಿ ನಿಂತ್ಕೊಂತಾನು ಕೇಳಿಲ್ಲ. ಒಡೆಯರ್ ನಿಂತ್ಬಿಟ್ಟ ಅಂತ ಏನು ಬದಲಾವಣೆ ಆಗಲ್ಲ. ಏನೋ ಒಡೆಯರ್ ನಿಂತ್ಬಿಟ್ರೆ ಏನಾಗುತ್ತೆ? ಹಿಂದೆ ಒಡೆಯರ್ ಸೋತಿಲ್ವೇ ಏನೋ ಸರ್. ಈಗ ಅಲ್ಲಿ ನಿರ್ಣಾಯಕ ಒಕ್ಕಲಿಗ ಮತಗಳು ಏನು ಸ್ಪ್ಲಿಟ್ ಆಗ್ತವ ಸರ್? ಒಡೆಯರ್ ಸ್ಪರ್ಧೆಯಿಂದ ಪ್ರತಾಪ್ ಸಿಂಗ್ ಟಿಕೆಟ್ ಸಿಕ್ಕಿಲ್ಲ. ಕಾದ್ ನೋಡೋಣ ಏನೇನಾಗುತ್ತೆ. ನಮ್ಮ ಪ್ರಯತ್ನ, ಎಲ್ಲ ಪ್ರಯತ್ನ ಮಾಡ್ತೀವಿ ನಾವು. ಥ್ಯಾಂಕ್ ಯು. ನಮ್ಮ ಗುರಿ 20 ಗೆಲ್ಬೇಕು ಅಂತಿದೆ. ನೋಡೋಣ, 28 ಗೆಲ್ತೀವಿ ಅಂತ ಹೇಳಕ್ಕಾಗಲ್ಲ. ನಾವು 21 ಗೆಲ್ಬೇಕು ಅನ್ನೋ ಗುರಿ ಇದೆ ನಮ್ದು ಅಷ್ಟೇ. ನಮ್ಮ ಪ್ರಯತ್ನ ಮಾಡ್ತೀವಿ. ಮೈಸೂರು ಚಾಮರಾಜನಗರ 2 ಗೆಲ್ಬೇಕು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.